ಮಾತಾಡೋದಕ್ಕೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಡಿ.ಕೆ. ಸುರೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸುರೇಶ್ ಅವರೇ, ಬೆಂಗಳೂರು ಗ್ರಾಮಾಂತರ ಒಂದು ಹೊಸ ಅಜೆಂಡಾವನ್ನ ಫಿಕ್ಸ್ ಮಾಡ್ತಾ ಇದೆ. ಈ ಒಂದು ಲೋಕಸಭೆಯ ಬಹುತೇಕ ಹೈ ವೋಲ್ಟೇಜ್ ಕ್ಷೇತ್ರನ ಇದರಿಂದ ರಾಜ್ಯದ ರಾಜಕೀಯ ಕೂಡ ಬದಲಾಗತ್ತೆ ಅನ್ನುವಂತ ಒಂದು ಕೌತುಕ ಇದೆ. ತಾವು ಯಾವ ರೀತಿ ನೋಡ್ತೀರಾ ಇದನ್ನ? ಇಲ್ಲ, ಇವತ್ತು ಏನ್ ಚುನಾವಣೆ ಇದೆ, ಇದು ಚುನಾವಣೆ ಇಡೀ ದೇಶದ ಚುನಾವಣೆ. ಇಡೀ ದೇಶದ ಒಂದು ಗಮನಸನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಂವಿಧಾನದ ಉಳಿವಾಗಿ ಹೋರಾಟವನ್ನು ಪ್ರಾರಂಭ ಆಗಿದೆ. ಜೊತೆಗೆ ಇವತ್ತು ಏನು ಭರವಸೆಗಳನ್ನು ಕೊಟ್ಟಿದ್ರು ಆ ಭರವಸೆಗಳೆಲ್ಲವೂ ಕೂಡ ವಿಫಲ ಆಗಿದೆ. ಅದರ ಜೊತೆಗೆ ಕರ್ನಾಟಕದ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ವಿ ಆ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಕರ್ನಾಟಕದ ನಮ್ಮ ಹೋರಾಟ, ನಮ್ಮ ನೀರಿಗಾಗಿ ನಮ್ಮ ಹೋರಾಟ, ನಮ್ಮ ತೆರಿಗೆಗಾಗಿ ನಮ್ಮ ಹಕ್ಕು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ರಾಜ್ಯದ ಜನರ ಮುಂದೆ ನಾವು ಹೋಗ್ತಾ ಇದ್ದೇವೆ. ಕುಮಾರಸ್ವಾಮಿ ಮತ್ತೆ ಬಿಜೆಪಿಯವರು ಕೂಡ ಈ ಕ್ಷೇತ್ರವನ್ನು ಅಷ್ಟೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅವರು ಇದು ಈ ಬಾರಿ ಬದಲಾವಣೆ ಇಲ್ಲಿ. ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆಗತ್ತೆ ಬೆಂಗಳೂರು ಗ್ರಾಮಾಂತರದಿಂದಲೇ ಬದಲಾವಣೆ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಅದು ಅವರ ವೈಯಕ್ತಿಕವಾದಂತಹ ಅಭಿಪ್ರಾಯ. ಒಬ್ಬ ನಾಯಕರಾಗಿ ಇವತ್ತು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಹೇಳಿಕೆಗಳನ್ನ ಕಳೆದ ಅವರ ರಾಜಕೀಯ ಜೀವನದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಧ್ಯಮಗಳು ಪುನರಾವರ್ತಿಯನ್ನ ಮಾಡಬೇಕು. ಆಗ ಗೊತ್ತಾಗುತ್ತೆ ಅವರ ನಡೆ ಏನು, ಅವರ ನುಡಿ ಏನು ಅಂತಕ್ಕಂಥದ್ದು. ನಾನು ಹೇಳೋದಕ್ಕಿಂತ ತಾವು ಹೇಳಿದ್ರೆ ಅದಕ್ಕೆ ಬಹಳ ಸಾಂದರ್ಭಿಕವಾಗಿರ್ತದೆ. ಮತ್ತೊಂದು ಕೊನೆಯದಾಗಿ ಪಕ್ಕದ ಮಂಡ್ಯದಿಂದಲೇ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿ ಆಗ್ತಾ ಇದೆ? ಕೇವಲ ಮಂಡ್ಯಾಗಷ್ಟೇ ಅವ್ರು ಸ್ಪರ್ಧೆ ಮಾಡ್ತಾ ಇಲ್ಲ, ಬದಲಾಗಿ ಡಿ.ಕೆ. ಸೋದರರ ಕ್ಷೇತ್ರದ ಪಕ್ಕದಲ್ಲೇ ಬಂದು ನಿಲ್ತಿದ್ದಾರೆ. ರಾಜಕೀಯವಾಗಿ ಒಂದು ಮೆಸೇಜಿಂಗ್ ಇದು. ಅದು ಆಮೇಲೆ ಚರ್ಚೆ ಮಾಡೋಣ, ಅವ್ರು ನಿಂತಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಕೊನೆಯದಾಗಿ ಸರ್, ಇದಿಷ್ಟು ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇರುವಂತಹ. ಮತ್ತು ಕ್ಯಾಮ್ರಾಮನ್ ಸಂದೇಶ್ ಜೊತೆ ಪ್ರಮೋದ್, TV9.